ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲು 2 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ, 1 ಕಪ್ ಕಡಲೆಬೇಳೆ, ಅರ್ಧ ಕಪ್ ಉದ್ದು, ಅರ್ಧ ಕಪ್ ತೊಗರಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ, ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಾವು ತೊಗೊಂಡು ಯಾವ ರೀತಿ ಚಟ್ನಿ ಪುಡಿ ಮಾಡೋದಂತ ಈಗ ನೋಡೋಣ. ಈಗ ಒಂದೊಂದೇ ಐಟಮ್ನ ಹುರ್ಕೊಳ್ಳೋಣ. ಮೊದಲಿಗೆ ಕಡಲೆಬೇಳೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈ ಕಡಲೆಬೇಳೆ ಸ್ವಲ್ಪ ಕೆಂಪಾಗುವಷ್ಟು ಹುರಿಬೇಕು. ಈಗ ಕಡಲೆಬೇಳೆನ ಕೆಂಪಾಗುವಷ್ಟು ಹುರ್ಕೊಂಡಿದ್ದೀನಿ. ಈಗ ಅರ್ಧ ಕಪ್ ಉದ್ದಿನ ಬೇಳೆನ ಹುರ್ಕೊಳ್ತಿದ್ದೀನಿ. ಇದನ್ನು ಕೆಂಪಾಗುವಷ್ಟು ಹುರ್ಕೊಳ್ಬೇಕು. ಈಗ ಉದ್ದಿನ ಬೇಳೆನ ಕೆಂಪಾಗುವಷ್ಟು ಹುರ್ಕೊಂಡಿದ್ದೀನಿ ನೋಡಿ. ಇಷ್ಟಾದರೆ ಸಾಕು. ತೊಗರಿಬೇಳೆನೂ ಕೆಂಪಾಗುವಷ್ಟು ಹುರ್ಕೊಳ್ಳೋಣ. ಕೆಂಪಾಗಿದೆ ನೋಡಿ, ಇಷ್ಟ ಆದರೆ ಸಾಕು. ತುರಿದಿಟ್ಕೊಂಡಿರೋ 2 ಕಪ್ ಕೊಬ್ಬರಿನೂ ಹುರಿತಾ ಇದ್ದೀನಿ. ಕೊಬ್ಬರಿ ಹುರಿಬೇಕಾದ್ರೆ ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಥರ ಬ್ರೌನ್ ಕಲರ್ಗೆ ಬರುವಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಮೆಣಸಿನ್ಕಾಯಿ ಮತ್ತು ಬೇವಿನ ಸೊಪ್ಪನ್ನು ಒಟ್ಟಿಗೆ ತೊಗೊಂಡು ಹುರಿತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಘಾಟ್ ಬರುತ್ತೆ, ಅದಕ್ಕೆ ನಾನು ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹುರಿತೀನಿ. ಆಮೇಲೆ ನಿಮಗೆ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದಕ್ಕೆ ಸರಿಯಾಗಿ ನೀವು ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಮತ್ತು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಚೂರು ಬಿಸಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಿಕ್ಸಿ ಮಾಡಬೇಕಾದ್ರೆ ಇದು ಎಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹುರಿದಿರೋ ಐಟಮ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಈಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಈಗ ಎಲ್ಲ ಐಟಮ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಬೇಕಾದ್ರೆ ನೀವು ಇಂಗುನ್ನು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೊಂದು 2 ಕಾಳು ಇಂಗುನ್ನು ಹಾಕ್ಕೊಂಡಿದ್ದೀನಿ. ಇಂಗುನ್ನು ಹಾಕ್ಕೊಂಡು ಒಟ್ಟಿಗೆ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಾದ್ಮೇಲೆ ಈ ಥರ ಆಗಿದೆ. ಪೂರ್ತಿ ನೈಸ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಈ ಥರ ತರಿ ಇದ್ದರೆ ಚೆನ್ನಾಗಿರುತ್ತೆ. ಇದೇ ಥರ ಉಳಿದಿರೋದನ್ನು ಮಿಕ್ಸಿ ಮಾಡೋಣ. ಇವಾಗ 2 ಸಲ ಪುಡಿ ಮಾಡಿರೋದನ್ನ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು ನೋಡಿ. ಅವಾಗ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ನೀವು ದೋಸೆ, ಚಪಾತಿ, ರೊಟ್ಟಿ ಅಥವಾ ಬರೀ ಅನ್ನಕ್ಕೆ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.